We greet you all once again in the highly exalted, wonderful, gracious name of our Lord and Savior Jesus Christ. ನಾವು ಮತ್ತೊಂದು ಆವರ್ತಿ ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ಕರ್ತನು ಒಡೆಯನು ಆಗಿರುವಂತ ಯೇಸು ಕ್ರಿಸ್ತರ ಪ್ರಶಸ್ತವಾದಂತ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳನ್ನು We ತಿಳಿಸುತ್ತೇವೆ. praise the Lord for extending our lives for one more Lord's Day to worship the Lord in spirit and in truth. ಕರ್ತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಲಿಕ್ಕಾಗುವುದಕ್ಕೋಸ್ಕರವಾಗಿ ಕರ್ತನು ನಮ್ಮ ಆಯುಷ್ಕಾಲ ಮತ್ತೊಂದು ಕರ್ತನ ದಿನಕ್ಕೆ ತಂದಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ, ಆರಾಧಿಸ್ತೇವೆ. Before we can go into worship, we'll turn our Bibles to Psalm 105 and verse 24 we'll read. ನಾವು ಆರಾಧನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಸತ್ಯವೇದಗಳನ್ನು ಕೀರ್ತನೆ 105 24ನೇ ವಚನಕ್ಕೆ ತಿರುಗಿಸಿಕೊಳ್ಳೋಣ. Psalm 105 and verse 24, it says, "The Lord made his people very fruitful. He made them too numerous for their foes." ದೇವರು ತನ್ನ ಜನರನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರು ಶತ್ರುಗಳಿಗಿಂತ ಬಲಿಷ್ಠರಾಗುವಂತೆ ಮಾಡಿದನು. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನಾವು ನೋಡೋಣ. Devanand will pray. ಪರಿಶುದ್ಧ ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನ್ನ ಪರಿಶುದ್ಧವಾದಂತ ನಾಮದಲ್ಲಿ ಮತ್ತೊಂದು ಆವರ್ತಿ ಜೀವಳಂತ ವಾಕ್ಯದ ಹತ್ರ ಬರ್ತಾ ಇದ್ದೇವೆ. ಆರಾಧನೆಗೆ ಯೋಗ್ಯನು, ಸ್ತುತಿ ಸ್ತೋತ್ರಗಳಿಗೆ ಪಾತ್ರ ನೀನಾಗಿದ್ದಿ. ದೇವ, ನಿನ್ನ ಜೀವಳ ವಾಕ್ಯವನ್ನು ನಮಗೆ ಬಿಚ್ಚಿ ದೇವ ಆತ್ಮದಿಂದ ಸತ್ಯದಿಂದ ಆರಾಧಿಸಲಿಕ್ಕಾಗುವುದಕ್ಕೋಸ್ಕರವಾಗಿ ನಿನ್ನ ಪರಿಶುದ್ಧಾತ್ಮ ಸಹಾಯ ನಮಗೆ ಅನುಗ್ರಹಿಸ್ತೀರಿ ಅಂತ ಹೇಳಿ ದೇವ, ನೀನು ಪ್ರಾರ್ಥನೆ ಕೇಳುವಂತವನು ಉತ್ತರ ಕೊಡುವಂತವನಾಗಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸಿ ಅವತ್ತಿನ ದೇವ ವಾಕ್ಯ ಉಚ್ಚಾರಣೆ ಭಾಷಾಂತರದಲ್ಲಿ ದೇವ ನಿನ್ನ ಕೃಪೆಯ ಮೇಲೆ ನಾವು ಸಂಪೂರ್ಣವಾಗಿ ಆಧಾರವಾಗಿದ್ದು ಘನತೆ ಮಹಿಮೆ ಪ್ರಭಾವ ನಿನಗೆ ಸಲ್ಲಿಸ್ತೇವೆ ಅಂತ ಹೇಳಿ ಮಾತು ಕೊಟ್ಟು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. Amen. So we've been looking into the life of Joseph as to how the Lord had blessed him. ನಾವು ಕರ್ತನು ಯಾವ ರೀತಿಯಾಗಿ ಯೋಸೇಫನನ್ನು ಆಶೀರ್ವದಿಸಿದ್ದನೋ ಆತನ ಜೀವಿತವನ್ನು ನೋಡ್ತಾ ಇದ್ದೇವೆ. And we've also seen last week as to how Jacob or the family of Jacob entered into Egypt. ಕಳೆದ ವಾರಗಳಲ್ಲಿ ಯಾಕೋಬನ ಆತನ ಕುಟುಂಬ ಐಗುಪ್ತದಲ್ಲಿ ಪ್ರವೇಶ ಮಾಡಿತೋ ಅನ್ನುವಂಥದ್ದನ್ನು ಕೂಡ ನೋಡಿದ್ದೆವು. And in verse 24 we see after they came into Egypt what happened to them. 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ಐಗುಪ್ತಕ್ಕೆ ಬಂದ ಮೇಲೆ ಅವರಿಗೆ ಏನು ಸಂಭವಿಸಿತು. The Bible is very clear. It says the Lord made them very fruitful. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕರ್ತನು ಅವರನ್ನು ಬಹು ಅಭಿವೃದ್ಧಿಯಲ್ಲಿ ತಂದನು. And it doesn't say that it was because of their reproduction or their strength or their intelligence, but it very clearly gives the reason that the Lord had made them fruitful. ಬೈಬಲ್ ಸ್ಪಷ್ಟವಾಗಿ ಕಾರಣ ಕೊಡ್ತಾ ಇದೆ, ಏನಂತಂದ್ರೆ ಅವರ ಶಕ್ತಿ, ಅವರ ಉತ್ಪಾದನೆ, ಅವರ ಚಾಣಾಕ್ಷತನ, ಅವರ ಜ್ಞಾನ ಬಲದಿಂದ ಅವರು ವೃದ್ಧಿ ಆಗಲಿಲ್ಲ, ಕರ್ತನೇ ಅವರನ್ನು ವೃದ್ಧಿಗೆ ತಂದನಂತ ಹೇಳಿ. So we need to understand that God was able to bring them and make them fruitful even in the land of Egypt. ಇಲ್ಲಿ ನೋಡ್ತಾ ಇರುವಂತ ವಿಷಯ ಏನಂದ್ರೆ, ಕರ್ತನು ಅವರನ್ನು ಐಗುಪ್ತ ದೇಶದಲ್ಲಿಯೂ ಕೂಡ ವೃದ್ಧಿಗೆ, ಅಭಿವೃದ್ಧಿಗೆ, ಫಲದಾಯಕವಾಗುವಂತೆ ಮಾಡ್ತಾ ಇದ್ದಾನೆ. By this we need to understand one very important thing, that if God wants to make us fruitful, he can make us fruitful anywhere. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯವೇನೆಂದರೆ, ಒಂದು ವೇಳೆ ಕರ್ತನು ಫಲದಾಯಕವಾಗಿ ನಮ್ಮನ್ನು ಮಾಡ್ಬೇಕಂದ್ರೆ ಆತನು ಎಲ್ಲಿ ಕೂಡ ಯಾವ ಪ್ರಾಂತ್ಯ, ಯಾವ ಪ್ರದೇಶದಲ್ಲಿ ಕೂಡ ನಮ್ಮನ್ನು ಫಲದಾಯಕವಾಗಿ ಮಾಡಬಲ್ಲನು. He made Joseph fruitful in the land of slavery. ಆತನು ಯೋಸೇಫನನ್ನು ದಾಸತ್ವದ ಸ್ಥಳದಲ್ಲಿ ಆತನಿಗೆ ಅಭಿವೃದ್ಧಿಗೆ ತರ್ತಾ ಇದ್ದಾನೆ. He made David fruitful in the palace of Saul, his enemy. ಆತನು ದಾವೀದನನ್ನು ಸೌಲನ ಅರಮನೆ, ಅಂದರೆ ದಾವೀದನ ವೈರಿ ಆಗಿರುವಂತಹ ಸೌಲನ ಅರಮನೆಯಲ್ಲಿ ಫಲದಾಯಕವಾಗಿ ಮಾಡಿದನು ಆತನನ್ನು. He made Mordecai fruitful in the land of his enemies. ಆತನು ಮೊರ್ದೆಕೈಯನ್ನು, ಆ ಮೊರ್ದೆಕೈ ಶತ್ರು ವೈರಿ ಆಗಿರುವಂತವರ ಆ ದೇಶದಲ್ಲಿ, ಆ ಪ್ರಾಂತ್ಯದಲ್ಲಿ
ಫಲದಾಯಕವಾಗಿ ಅಭಿವೃದ್ಧಿಯಲ್ಲಿ ತರ್ತಾ ಇದ್ದಾನೆ. He made Jacob fruitful in the land where Laban was deceiving him. ಆತನು ಯಾಕೋಬನನ್ನು ಫಲದಾಯಕವಾಗಿ ಅಭಿವೃದ್ಧಿಯಲ್ಲಿ ತರ್ತಾ ಇದ್ದಾನೆ. ಎಲ್ಲಿ ಅಂದ್ರೆ ಲಾಬಾನನು ಆತನಿಗೆ ಮೋಸ ಪಡಿಸುವಂತ ಸ್ಥಳದಲ್ಲಿ. He made the Lord Jesus fruitful to overcome every temptation in the dry wilderness. ಆತನು ಕರ್ತನಾದ ಯೇಸು ಕ್ರಿಸ್ತರನ್ನು ಅಭಿವೃದ್ಧಿಕರವಾಗಿ ಫಲದಾಯಕವಾಗಿ ಮಾಡ್ತಾ ಇದ್ದಾನೆ. ಎಲ್ಲೆಂದ್ರೆ ಶೋಧನೆಗಳ ಸ್ಥಳ ಮತ್ತೆ ಬರಡಾದಂತ ಅರಣ್ಯದಲ್ಲಿ. So we need to recognize that the location and the situation is not at all a hindrance for the fruitfulness that the Lord can give. ಅದಕ್ಕಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಷಯವೇನೆಂದರೆ ಸ್ಥಳವಾಗಲಿ ಪರಿಸ್ಥಿತಿಯಾಗಲಿ ಕರ್ತನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ಯಾವುದೇ ಅಡ್ಡಿ ಆತಂಕಗಳು ಉಂಟು ಮಾಡುವುದಿಲ್ಲ. All that matters is if the Lord is the source, then fruitfulness will definitely happen. ಇಲ್ಲಿ ಎಲ್ಲ ಒಂದು ಕಟ್ಟ ಕಡೆಯ ಮಾತು, ಕೊನೆಯ ವಿಷಯವೇನೆಂದರೆ ನಾವು ಅಭಿವೃದ್ಧಿಯಾಗಲು ಫಲ ಬಿಡಲು ಕರ್ತನು ಒಂದು ವೇಳೆ ಮೂಲ ಕಾರಣವಾಗಿದ್ದರೆ ಅದು ಎಂಥದೇ ಸ್ಥಿತಿಯಲ್ಲಿ ಕೂಡ ನಾವು ಅಭಿವೃದ್ಧಿ ಆಗಬಹುದು. So we need to understand there are three ways in which the Lord makes us fruitful and the Lord makes us overcome our enemies. ಮೂರು ಸ್ಥಳದಲ್ಲಿ ಮೂರು ವಿಷಯದ ಮುಖಾಂತರವಾಗಿ ನಾವು ಫಲದಾಯಕವಾಗುವಂತೆ ಶತ್ರುವನ್ನು ವೈರಿಯನ್ನು ನಾವು ಸೋಲಿಸಲು ಜಯಿಸಲು ನಮಗೆ ಆತನು ಫಲದಾಯಕವಾಗುವಂತೆ ಮಾಡುವಂತನಾಗಿದ್ದಾನೆ. The first place where he can make you fruitful is the place where you are planted in the will of the Lord. ಮೊಟ್ಟ ಮೊದಲನೆಯ ಸ್ಥಳ ಏನಂದ್ರೆ ಯಾವ ಸ್ಥಳದಲ್ಲಿ ಕರ್ತನ ಚಿತ್ತಕ್ಕನುಗುಣವಾಗಿ ನೀವು ನೆಲೆಗೊಂಡಿದ್ದೀರೋ ಅಥವಾ ನೀವು ನೆಡಲ್ಪಟ್ಟಿದ್ದೀರೋ ಅಲ್ಲಿ ಫಲದಾಯಕವಾಗಿ ಮಾಡ್ತಾನೆ. The Lord can never make anybody fruitful outside of his perfect will. ಕರ್ತನು ಯಾರನ್ನೂ ಕೂಡ ತನ್ನ ಪರಿಪೂರ್ಣವಾದ ಚಿತ್ತದ ಹೊರಗಡೆ ಇದ್ದರೆ ಅವರಿಗೆ ಫಲದಾಯಕವಾಗಿ ಮಾಡುವುದಿಲ್ಲ. The reason Jacob, Joseph, Abraham, all of these people were fruitful was because they found out the pleasing will of God. ಯಾಕೋಬ, ಅಬ್ರಹಾಮ, ಯೋಸೇಫ, ಮೊರ್ದೆಕೈ ಇವರೆಲ್ಲರೂ ಫಲದಾಯಕವಾಗುವುದಕ್ಕೋಸ್ಕರವಾಗಿ ಇರುವಂತ ಕಾರಣ ಏನೆಂದರೆ ಅವರು ಕರ್ತನನ್ನು ಮೆಚ್ಚಿಸುವಂತ ರೀತಿಯಲ್ಲಿ ಆ ಸ್ಥಳದಲ್ಲಿ ಇರ್ತಾ ಇದ್ದರು. They pleased the Lord and they were entrusted lovingly to do the will of the Lord. ಅವರು ಕರ್ತನನ್ನು ಮೆಚ್ಚಿಸಿದರು. ಅಷ್ಟೇ ಅಲ್ಲ, ಕರ್ತನ ಚಿತ್ತವನ್ನು ಪರಿಪೂರ್ಣ ಮಾಡೋದಕ್ಕೋಸ್ಕರವಾಗಿ ಪರಿಪೂರ್ಣಗಳ ಆಸಕ್ತಿಯುಳ್ಳವರಾಗಿದ್ದರು. We also see Lot in the word of God. ನಾವು ದೇವರ ವಾಕ್ಯದಲ್ಲಿ ಲೋಟನ ಕುರಿತು ಕೂಡ ನೋಡ್ತೇವೆ. He saw a very green land, a very abundant and a very rich land. ಆತನು ಹಚ್ಚ ಹಸಿರಾದಂತ ಸಮೃದ್ಧಿಕರವಾದಂತ ಆ ಸ್ಥಳ, ಆ ಪ್ರಾಂತ್ಯ ದೇಶ ನೋಡ್ತಾ ಇದ್ದಾನೆ. But we see that the Lord did not go with him. He did not take the Lord with him. ನಾವು ನೋಡ್ತಾ ಇದ್ದೇವೆ ಕರ್ತನು ಲೋಟನ ಸಂಗಡ ಹೋಗಲಿಲ್ಲ, ಕರ್ತನು ಲೋಟನನ್ನು ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಲಿಲ್ಲವಂತ ಹೇಳಿ. And that is why you see after Lot went to Sodom and Gomorrah, in fact he never built an altar for the Lord, never sacrificed anything for the Lord. ಮತ್ತೆ ನಾವು ಅಲ್ಲಿ ಕಾಣ್ತಾ ಇದ್ದೇವೆ, ಅಲ್ಲಿ ನೋಡ್ತಾ ಇದ್ದೇವೆ ಏನಂದ್ರೆ ಲೋಟನು ಸೊದೋಮ್ ಗೋಮರ ಪಟ್ಟಣ ಪ್ರವೇಶಿಸಿದ ನಂತರ ಯಜ್ಞವೇದಿ ಬಲಿಪೀಠ ಕಟ್ಟಲಿಲ್ಲ, ಮತ್ತೆ ಯಾವುದೇ ಬಲಿ ಅರ್ಪಣೆ ಕರ್ತನಿಗೆ ಆತನು ಅರ್ಪಿಸಲಿಲ್ಲವೆಂತ ಹೇಳಿ ನೋಡ್ತೇವೆ. So this man had left the Lord and had gone for prosperity, and we see that all that was burnt into ashes. ಈ ವ್ಯಕ್ತಿ ಕರ್ತನನ್ನು ಬಿಟ್ಟು ಸಮೃದ್ಧಿಕರವಾದ ಹಚ್ಚಹಸಿರಾದಂತ ವಿಶಾಲವಾದ ಸ್ಥಳಕ್ಕೆ ಹೋಗಿ ಜೀವಿಸ್ತಾ ಇದ್ದಾನೆ. ಅಲ್ಲಿ ಯಾವುದೇ ಬಲಿ ಅರ್ಪಣೆ ಆತನು ಮಾಡಲಿಲ್ಲ. ಅದಕ್ಕಾಗಿ ತಾನು ಸಂಪಾದಿಸಿದೆಲ್ಲವೂ ಸುಟ್ಟು ಬೂದಿ ಆಗ್ತಾ ಇದೆ. So we need to recognize that fruitfulness is possible only in the area, in the perimeter of God's perfect pleasing will. ಅದಕ್ಕಾಗಿ ಫಲದಾಯಕತನವು, ಫಲ ಬಿಡುವಂತ ಅಭಿವೃದ್ಧಿ ಆಗುವಂತ ಗುಣಲಕ್ಷಣವು ಎಲ್ಲಿರ್ತದೆ ಅಂದ್ರೆ
ಕರ್ತನ ಪರಿಪೂರ್ಣ ಚಿತ್ತದ ಪರಿಧಿಯಲ್ಲಿ, ಕರ್ತನ ಪರಿಪೂರ್ಣ ಚಿತ್ತದ ಆ ಪ್ರಾಂತ್ಯದಲ್ಲಿಯೇ ಮಾತ್ರ ಕಾಣುತ್ತದೆ ಅಂತ ಹೇಳಿ ನೋಡ್ತೇವೆ. And that is why we also see when Jacob was blessing his children, especially when he was blessing Joseph, he uses few beautiful words. ಅದಕ್ಕಾಗಿ ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವದಿಸುವಂತಹ ಸಮಯದಲ್ಲಿ, ವಿಶೇಷವಾಗಿ ಯೋಸೇಫನನ್ನು ಆಶೀರ್ವದಿಸುವಂತಹ ಸಮಯದಲ್ಲಿ ಕೆಲವು ಸುಂದರವಾದಂತಹ ಮಾತುಗಳನ್ನು ಆತನು ಉಪಯೋಗಿಸ್ತಾ ಇದ್ದಾನೆ. Genesis chapter 49 and verse 22, it says, Joseph is a fruitful vine near a spring, whose branches climb over a wall. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ, ವರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲ ವೃಕ್ಷದಂತಿದ್ದಾನೆ. There were so many walls that were constructed, built around him to stop him, to snub him and to subdue him. ಅನೇಕವಾದಂತಹ ಬಲವಾದ ಗೋಡೆಗಳು ಆತನನ್ನು ತಡೆಹಿಡಿಯಲು, ಆತನನ್ನು ಅಡ್ಡಗೊಳಿಸಲು, ಆತನನ್ನು ಇತಿಮಿತಿಯಲ್ಲಿ ಇಡುವುದಕ್ಕೋಸ್ಕರವಾಗಿ ಅನೇಕ ಗೋಡೆಗಳು ಆತನ ಸುತ್ತಲೂ ಕಟ್ಟಲ್ಪಟ್ಟವು. But we see that he uses those walls in order to increase and not to stop, and he uses that very walls in order to climb more higher. ಇಲ್ಲಿ ನೋಡ್ತಾ ಇರುವಂತಹ ವಿಷಯ ಏನಂದ್ರೆ, ಆತನ ಸುತ್ತಲೂ ಕಟ್ಟಲ್ಪಟ್ಟಂತಹ ಗೋಡೆಗಳನ್ನು, ಅಡ್ಡಿಯಾಗಿ ಇಟ್ಟಿರುವಂತಹ ಗೋಡೆಗಳನ್ನು ಆತನು ತನ್ನ ಫಲವನ್ನು ಬಿಡೋದಕ್ಕೋಸ್ಕರವಾಗಿ, ತನ್ನ ಫಲವನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ, ಉನ್ನತ ಸ್ಥಳಕ್ಕೆ ಹಾರುವುದಕ್ಕೋಸ್ಕರವಾಗಿ ಆ ಗೋಡೆಗಳನ್ನು ಆತನು ಬಳಸ್ತಾ ಇದ್ದಾನೆ. And he did not do it with his own strength. ಆತನು ತನ್ನ ಸ್ವಂತ ಶಕ್ತಿಯಿಂದ ಅದು ಮಾಡಲಿಲ್ಲ. In verse 25 it says, Genesis chapter 49 and verse 25, because of your father's God who helps you. ಆದಿಕಾಂಡ 49ನೇ ಅಧ್ಯಾಯ 25ನೇ ವಚನದಲ್ಲಿ, ಇದು ನಿನ್ನ ತಂದೆಯ ದೇವರಿಂದಾಯ್ತು, ಆತನು ನಿನಗೆ ಸಹಾಯ ಮಾಡಲಿ. So what a beautiful word. There were so many walls that were built to stop him, but when God helped him, he used the same stopping walls in order to increase. ಆತನನ್ನು ತಡೆ ಹಿಡಿಯಲು, ಅಡ್ಡಿಗೊಳಿಸಲು ಅನೇಕವಾದಂತಹ ಬಲವಾದ ಗೋಡೆಗಳು ಸುತ್ತಲೂ ಕಟ್ಟಲ್ಪಟ್ಟವು. ಆದರೆ ತಂದೆಯ ಸಹಾಯದಿಂದ ಆ ಅಡ್ಡವಾಗಿ ಕಟ್ಟಲ್ಪಟ್ಟಂತಹ ಗೋಡೆಗಳನ್ನೇ ತನ್ನ ಫಲವನ್ನು ಅಧಿಕವಾಗಿ ಬಿಡಲು, ಉನ್ನತವಾದಂತಹ ಸ್ಥಳಕ್ಕೆ ಹೋಗಲು ಆ ಗೋಡೆಗಳನ್ನು ಆತನು ಬಳಸ್ತಾ ಇದ್ದಾನೆ. Throughout scripture you see this kind of warfare or this kind of technique that the Lord uses. ನೋಡ್ರಿ, ಶಾಸ್ತ್ರ ಭಾಗದಲ್ಲೆಲ್ಲ ಈ ತರಹದ ಒಂದು ಯುದ್ಧ ಭೂಮಿ ಮತ್ತೆ ಈ ತರಹದ ಒಂದು ತಾಂತ್ರಿಕತೆ ಕರ್ತನು ಬಳಸ್ತಾ ಇದ್ದಿರುವಂತದ್ದನ್ನು ನಾವು ನೋಡ್ತೇವೆ. I just want to show you three places, three important places where taking the enemy's weapons, the enemy was killed. ನಾನು ನಿಮಗೆ 3 ಸ್ಥಳದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಬಯಸ್ತಾ ಇದ್ದೇನೆ. ಆಯಾ ಸ್ಥಳಗಳಲ್ಲಿ ಶತ್ರುವಿನ ಯುದ್ಧೋಪಕರಣಗಳನ್ನು ಬಳಸಿಕೊಂಡೇ ಶತ್ರುವನ್ನು ಸೋಲಿಸಲ್ಪಟ್ಟಿರುವಂತಹ ಸ್ಥಳಗಳು ಅವು ಆಗಿವೆ. The first place where the enemy was killed with the enemy's weapon was, ನೋಡ್ರಿ, ಮೊಟ್ಟ ಮೊದಲನೆಯ ಸ್ಥಳ ಯಾವ ಸ್ಥಳದಲ್ಲಿ ಶತ್ರುವಿನ ಯುದ್ಧೋಪಕರಣಗಳನ್ನು ಬಳಸಿಕೊಂಡು ಶತ್ರುವನ್ನೇ ಸೋಲಿಸಿರುವಂತಹ ಸ್ಥಳ ಏನಂದ್ರೆ, 1 Samuel chapter 17 we see in the story of David and Goliath. ನೋಡ್ರಿ, ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯದಲ್ಲಿ ನಾವು ಇಲ್ಲಿ ದಾವೀದನು ಗೊಲ್ಯಾತನ ಕಥೆಯನ್ನು ನೋಡ್ತೇವೆ. We see that it was the stone of David that went and it killed or it sank into the forehead of Goliath. ನೋಡ್ರಿ, ದಾವೀದನ ಕವಣೆಯ ಕಲ್ಲು ಗೊಲ್ಯಾತನ ನಡುಹಣೆಯಲ್ಲಿ ಹೋಗಿ ಹೊಕ್ಕಿಕೊಂಡು ಆತನನ್ನು ಕೊಂದಾಕಿತು ಅಂತ ಹೇಳಿ ನೋಡ್ತೇವೆ. But in English it is written very clearly, these two, as the stone going and sinking into his forehead and he falling down to the ground. ನೋಡ್ರಿ, ಇಂಗ್ಲಿಷ್ ನಲ್ಲಿ ಸ್ಪಷ್ಟವಾಗಿದೆ, ಆತನ ಕವಣೆಯ ಕಲ್ಲು ಆತನ ಹಣೆಯೊಳಗಡೆ ಹೊಕ್ಕಿತು, ಅವನು ಬೋರಲೆ ಬಿದ್ದನು. And 1 Samuel chapter 17 verses 49 and 50 it says, reaching into his bag and taking out a stone, he slung it and struck the Philistine on the forehead. The stone sank into his forehead, and he fell face down on the ground.
So David triumphed over the Philistine with a sling and a sword. Without a sword in his hand, he struck down the Philistine and killed him. ಮೊದಲ ಸಮಯ 17ನೇ ಅಧ್ಯಾಯ 49-50 ವಚನಗಳು. ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿತು. ಅವನು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. So here we see that he took off the sword of the Philistine, and then with the same sword he cut off his head. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಫಿಲಿಸ್ಟಿಯನ ಖಡ್ಗವನ್ನು ಆತನು ತೆಗೆದುಕೊಂಡು ಅದರಿಂದಲೇ ಆತನ ತಲೆಯನ್ನು ಕಡಿದು ಹಾಕ್ತಾ ಇದ್ದಾನೆ. In fact, what Goliath was telling David was, ನೋಡ್ರಿ, ದಾವಿದನಿಗೆ ಗೊಲ್ಯಾತನು ಏನ್ ಹೇಳ್ತಾ ಇದ್ದಾನಂದ್ರೆ, in verse 44, 44ನೇ ವಚನದಲ್ಲಿ, come here, he said, and I will give your flesh to the birds of the air and the beasts of the field. ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. So here we see that David was using the very weapon of Goliath against him. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಗೊಲ್ಯಾತನ ಆಯುಧವನ್ನು ಆತನಿಗೆ ವಿರೋಧವಾಗಿ ಉಪಯೋಗಿಸ್ತಾ ಇದ್ದಾನೆ. It was his own sword that went against his own life. ಆತನ ಸ್ವಂತ ಆಯುಧವೇ, ಆತನು ತಾನು ಬಳಸ್ತಿರುವಂತಹ ಆತನ ಆಯುಧವೇ ಆತನ ಜೀವವನ್ನು ತೆಗೆಯುತ್ತಾ ಇದೆ. So when God is with us, the enemy's sword will work against the enemy. ದೇವರು ಒಂದೇಳೆ ನಮ್ಮ ಜೊತೆ ಇದ್ದಿದ್ದೇ ಆದರೆ ಶತ್ರುವಿನ ಆಯುಧವು ಶತ್ರುವಿಗೆ ವಿರೋಧವಾಗಿ ಅದು ಕೆಲಸ ಮಾಡ್ತದೆ. And then the second place where we see that the enemy was defeated with his own weapon was, ಮತ್ತೆ ಎರಡನೆಯ ಸ್ಥಳ ಎಲ್ಲೆಂದ್ರೆ ಸ್ವತಃ ಶತ್ರು ತನ್ನ ಆಯುಧದಿಂದ ತಾನೇ ಸೋತು ಹೋಗಿರುವಂತಹ ಸ್ಥಳ ಯಾವುದಂದರೆ, we'll turn our Bibles to Numbers. ನಮ್ಮ ಸತ್ಯವೇದವನ್ನು ನಾವು ಅರಣ್ಯಕಾಂಡಕ್ಕೆ ತಿರುಗಿಸಿಕೊಳ್ಳೋಣ. Numbers and chapter 14. ಅರಣ್ಯಕಾಂಡ 14ನೇ ಅಧ್ಯಾಯ. Here we see that when Joshua and Caleb had gone to spy into the land of Canaan, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋಶುವ ಕಾಲೇಬರು ಕಾನಾನ್ ದೇಶವನ್ನು ಸಂಚರಿಸಿ ನೋಡೋದಕ್ಕೋಸ್ಕರವಾಗಿ ಹೋಗಿರುವಾಗ, then everybody said, these people are too big, we cannot go against them. ಪ್ರತಿಯೊಬ್ಬರು ಆ ದೇಶದ ಕುರಿತು ಸಮಾಚಾರ ಹೇಳ್ತಾ ಇದ್ದಾರೆ, ಅಯ್ಯೋ ದೇಶ ಬಹಳ ದೊಡ್ಡದು, ನಮ್ಗೆ ಯಾರಿಗೂ ಹೋಗ್ಲಕ್ ಸಾಧ್ಯ ಇಲ್ಲ. We cannot go and get victory over them. ಅಯ್ಯೋ ನಮ್ಗೆ ಅಲ್ಲಿ ಹೋಗೋದಕ್ಕಾಗಂಗಿಲ್ಲ, ಹೋಗಿ ನಾವಲ್ಲಿ ಜಯ ಸಾಧಿಸೋದಕ್ಕೆ ನಮ್ ಕೈಯಿಂದ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. And there was a bad report that was spread out among the millions of the Israelites in that wilderness. ಆ ಅರಣ್ಯದಲ್ಲಿರುವಂತ ಮಿಲಿಯನ್ ಗಂಟ್ಲೆ ಇರುವಂತ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಒಂದು ಕೆಟ್ಟ ಸುದ್ದಿ ಹೋಗ್ತಾ ಇದೆ. And at that beautiful point where the whole nation was in a rebellion against Moses and against Canaan, ಆ ದೇಶ, ಆ ಜನಾಂಗದವರೆಲ್ಲರೂ ಮೋಶೆ, ಆರೋನನು ಮತ್ತು ಆ ಕಾನಾನ್ ದೇಶಕ್ಕೆ ವಿರೋಧವಾಗಿ ತಿರುಗಿ ಬಿದ್ದಾಗ, Joshua and Caleb used one very beautiful word. ಯೆಹೋಶುವ ಕಾಲೇಬನು ಒಂದು ಸ್ಪಷ್ಟವಾದಂತ ಮಾತನ್ನು ಬಳಸ್ತಾ ಇದ್ದಾರೆ. We'll turn our Bibles to Numbers chapter 14. ಅರಣ್ಯಕಾಂಡ 14ನೇ ಅಧ್ಯಾಯಕ್ಕೆ ಸತ್ಯವೇದ ತಿರುಗಿಸಿಕೊಳ್ಳೋಣ. And verses 8 and 9. 8 ಮತ್ತು 9ನೇ ವಚನಗಳು. It says, if the Lord is pleased with us, he will lead us into the land, a land flowing with milk and honey, and will give it to us. Only do not rebel against the Lord. Do not be afraid of the people of the land, because we will swallow them up. Their protection is gone, but the Lord is with us. Do not be afraid of them. ವಚನದಲ್ಲಿ ಹೀಗಿದೆ, ಅದು ಹಾಲು ಜೇನು ಹರಿಯುವ ದೇಶ, ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗುಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು.
ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನೇ ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. Kannada translation is very beautiful. It says, we will eat our enemies, we will swallow our enemies, and we will become very strong. ನಾವು ಕನ್ನಡದಲ್ಲಿ ಬಹಳ ಚೆನ್ನಾಗಿರುವಂತ ಭಾಷಾಂತರ ನೋಡ್ತೇವೆ. ಏನಂದ್ರೆ, ನಾವು ನಮ್ಮ ಶತ್ರುಗಳನ್ನು ನುಂಗುತ್ತೇವೆ, ತಿಂತೇವೆ, ತಿಂದು ನಾವು ಬಲವುಳ್ಳವರಾಗಿ ಪುಷ್ಟಿಯಾಗುತ್ತೇವೆ. So we need to understand that the real nutrition, the real strength that is given to a believer is devouring and swallowing the enemy. ನೋಡ್ರಿ, ವಿಶ್ವಾಸಿಗಳಿಗೋಸ್ಕರವಾಗಿ ಪರಿಪೂರ್ಣವಾದಂತ ಎಲ್ಲಾ ವಿಟಮಿನ್ಗಳಿರುವಂತ ಪರಿಪೂರ್ಣವಾದಂತ ಆಹಾರ ಯಾವುದಂತಂದ್ರೆ ಶತ್ರುವನ್ನು ಪರಿಪೂರ್ಣವಾಗಿ ನುಂಗಿ ಪುಷ್ಟಿಯಾಗುವಂತದ್ದೇ ಆಗಿದೆ. So everybody thought that these people are, their size itself, their height and their personality itself was a weapon against the Israelites. ಎಲ್ಲರೂ ಯಾವ ರೀತಿಯಾಗಿ ಅನ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಅವರು ಆಲೋಚಿಸ್ತಾ ಇದ್ದಾರೆ ಏನಂತಂದ್ರೆ, ಅವರ ಎತ್ತರ, ಅವರ ದಪ್ಪ, ಅವರ ಹೊರಗಡೆ ಇರುವಂತಹ ರೂಪ ನೋಡಿ ಇಸ್ರಾಯೇಲರಿಗೆ ವಿರೋಧವಾಗಿ ಅವರು ಆಯುಧಗಳಾಗಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ದಾರೆ. So in other words, they were telling these people are like big giants to their side, and to our side we were like grasshoppers. ಇನ್ನೊಂದು ಮಾತಿನಲ್ಲಿ ಹೇಳಬೇಕೇನಂತಂದ್ರೆ, ಅವರು ತಮ್ಮ ದೃಷ್ಟಿಯಲ್ಲಿಯೂ ನಮ್ಮ ದೃಷ್ಟಿಯಲ್ಲಿಯೂ ಉನ್ನತವಾದಂತಹ ಪುರುಷರಾಗಿದ್ದಾರೆ, ನಾವು ಅವರ ಎದುರುಗಡೆ ಮಿಡತೆಗಳಂತೆ ಇದ್ದೇವೆ ಅಂತ ಹೇಳಿ ಅವರು ಭಾವಿಸ್ತಾ ಇದ್ದಾರೆ. How do you kill a grasshopper? Do you bring a big stick and a sword and a club to kill a grasshopper? ನೀನು ಒಂದ್ ವೇಳೆ ಮಿಡತೆಯನ್ನು ಕೊಲ್ಲಬೇಕಂದ್ರೆ ಬಲವಾದ ಕಲ್ಲು, ದೊಡ್ಡ ಕಟ್ಟಿಗೆ, ಆಯುಧ ತಂದು ಕೊಲ್ತೀಯಾ? No, your weight itself, you stamp it, it is dead. You crush it with your hand, your weight itself is enough to kill a grasshopper. ನಿನ್ನ ಭಾರ, ನಿನ್ನ ಶರೀರದ ಭಾರವೇ ಅದರ ಮೇಲೆ ಬಿದ್ದು ಒತ್ತಿ ಅದನ್ನು ಒರೆಸಿ ನೀನು ಕೊಂದು ಹಾಕ್ಬೋದು. So the weight of these or the height and the personality of these Canaanites was a very powerful weapon against the Israelites. ನೋಡ್ರಿ, ಈ ಇಸ್ರಾಯೇಲರ ಈ ಕಾನಾನ್ ಜನರ ಬಲ ಎಂತದಂದ್ರೆ, ಅವರ ಶಕ್ತಿ, ಅವರ ಭಾರವೇ ಬಹು ಭಾರವಾಗಿ ಇಸ್ರಾಯೇಲರಿಗೆ ವಿರೋಧವಾಗಿ ಒಂದು ಆಯುಧದಂತೆ ಕಾಣ್ತಾ ಇತ್ತು. But Joshua and Caleb says their appearance, their weights, their height, that is our nutrition. We will swallow them up and they will give us more nutrition. ಆದರೆ ಯೆಹೋಶುವ, ಕಾಲೇಬರು ಹೇಳ್ತಾ ಇದ್ದಾರೆ, ಆ ಕಾನಾನ್ ದೇಶದ ಜನರ ಭಾರ, ಎತ್ತರ, ಅವರ ಬಾಹ್ಯ ರೂಪ, ಶಾರೀರಿಕ ರೂಪವೇ ನಮಗೆ ಒಂದು ಗುಣಮಟ್ಟವಾದಂತ ಆಹಾರವಾಗಿದೆ. ಅವರನ್ನು ನಾವು ನುಂಗುವೆವು, ಅವರನ್ನು ನಾವು ತಿಂದು ನಾವು ಪುಷ್ಟಿಯಾಗಿ ಬಲಗೊಳ್ಳುವೆವು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. And thirdly, the third attack on the enemy we see. ನೋಡ್ರಿ, ಮೂರನೆಯ ಶತ್ರುವಿನ ಮೇಲಿರುವಂತ ದಾಳಿ ನಾವು ನೋಡ್ತೇವೆ. We'll turn our Bibles to Judges chapter 16 now. ನಮ್ಮ ಸತ್ಯವೇದಗಳನ್ನು ನ್ಯಾಯಸ್ಥಾಪಕರ ಗ್ರಂಥ 16ನೇ ಅಧ್ಯಾಯಕ್ಕೆ ತಿರುಗಿಸೋಣ. Judges in chapter 16 and verse 30. It says, Judges chapter 16 and verse 30, it says, Samson said, "Let me die with the Philistines." Then he pushed with all his might, and down came the temple on the rulers and all the people in it. Thus he killed many more when he died than when he lived. ನ್ಯಾಯಸ್ಥಾಪಕರ ಗ್ರಂಥ 16ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುತ್ತೇವೆ, ಅವುಗಳನ್ನು ಒತ್ತಿ ನಾನು ಫಿಲಿಸ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತ್ತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಿತ್ತು. And there we see that day was like a feast for the Philistines in that point of time. ನೋಡ್ರಿ, ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಫಿಲಿಸ್ಟಿಯರ ಮಧ್ಯದಲ್ಲಿ ಒಂದು ದೊಡ್ಡ ಹಬ್ಬ, ಒಂದು ದೊಡ್ಡ ಸಂಭ್ರಮ, ಔತಣದ ದಿನವಾಗಿತ್ತು ಅದು. And verse 23 it says, "Now the rulers of the Philistines assembled to offer a great sacrifice to Dagon their god and to celebrate." 23ನೇ ವಚನದಲ್ಲಿ ನೋಡ್ತೇವೆ, ಶತ್ರುವಾದ ಸಂಸೋನನನ್ನು ತಮ್ಮ ಕೈಗೆ ಒಪ್ಪಿಸಿದ ತಮ್ಮ ದೇವರಾದ ದಾಗೋನನಿಗೆ
ಮಹಾಯಜ್ಞವನ್ನು ಸಮರ್ಪಿಸಿ ಸಂತೋಷ ಪಡಬೇಕೆಂದು ಫಿಲಿಸ್ಟಿಯ ಪ್ರಭುಗಳು ಕೂಡಿ ಬಂದರು. Obviously, that day, Samson was that great offering to Dagon. ಆ ದಿನ ನಿಜವಾಗಿ ಹೇಳ್ಬೇಕು, ಖಚಿತವಾಗಿ ಹೇಳ್ಬೇಕಂದ್ರೆ ದಾಗೋನನಿಗೆ ಮಹಾಯಜ್ಞವಾಗಿ ಸಂಸೋನನೇ ಅರ್ಪಿಸ್ತಾ ಇದ್ದರು. Because we see that the Philistines had an habit. They took Saul's head, they took Saul's children's heads. So they had this they had this habit of taking the enemy as an offering to their God. ನಾವು ನೋಡ್ತೇವೆ ಫಿಲಿಸ್ಟಿಯರು ಸೌಲನ ತಲೆ ಮತ್ತೆ ಸೌಲನ ಮಕ್ಕಳ ತಲೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ಅರ್ಥ ಏನಂತಂದ್ರೆ ಶತ್ರುವನ್ನು ತಮ್ಮ ದೇವರಿಗೆ ಅರ್ಪಿಸೋದಕ್ಕೋಸ್ಕರವಾಗಿ ಒಂದು ಯಜ್ಞವಾಗಿ ಅರ್ಪಿಸುವ ಹವ್ಯಾಸ ಫಿಲಿಸ್ಟಿಯರಿಗಿತ್ತು. So that day we see that their main offering, their great offering to Dagon was Samson himself. ಆ ದಿನ ಫಿಲಿಸ್ಟಿಯರು ದಾಗೋನನಿಗೆ ಅರ್ಪಿಸುವ ಮುಖ್ಯವಾದಂತ ಶ್ರೇಷ್ಠ ಮಹಾಯಜ್ಞ ಯಾರಂದ್ರೆ ಸಂಸೋನನೇ ಆಗಿದ್ದನು. But that day we see Samson used that same temple, that same priest, that same elders in order to destroy more Philistines than when he lived. ಆದರೆ ನಾವು ನೋಡುವಂತ ವಿಷಯ ಏನಂದ್ರೆ ಆ ದಿನ ಸಂಸೋನನು ಆ ಮಂದಿರವನ್ನೇ, ಆ ಪೂಜಾರಿಯನ್ನೇ, ಆ ಆಲಯವನ್ನೇ, ಆ ಕಂಬಗಳನ್ನೇ ಬಳಸಿ ತಾನು ಜೀವದಿಂದಿರುವಾಗ ಎಷ್ಟು ಫಿಲಿಸ್ಟಿಯರಿಗೆ ಕೊಂದಿದ್ದನೋ ಅದಕ್ಕಿಂತ ಹೆಚ್ಚಾದ ಫಿಲಿಸ್ಟಿಯರನ್ನು ಕೊಲ್ಲಲು ಅವುಗಳನ್ನು ಬಳಸ್ತಾ ಇದ್ದಾನೆ. It was because God was with these three people. ಯಾಕೆ ಇದೆಲ್ಲ ಸಾಧ್ಯ ಆಯ್ತಂದ್ರೆ ಈ ಮೂರೂ ಜನರೊಂದಿಗೆ ದೇವರಿದ್ದನು. God was with David, and that's why he could use the enemy's sword against the enemy. ದಾವೀದನ ಜೊತೆ ದೇವರು ಇದ್ದ ಕಾರಣ ಶತ್ರುವಿನ ಆಯುಧವನ್ನು ಬಳಸಿ ಶತ್ರುವನ್ನೇ ನಿರ್ಮೂಲ ಮಾಡ್ತಾ ಇದ್ದಾನೆ. God was with Joshua and Caleb, that's why they could use the enemy's weight against the enemy. ದೇವರು ಯೆಹೋಶುವ ಕಾಲೇಬರ ಜೊತೆ ಇದ್ದಿದ್ದಕ್ಕಾಗಿ ಅವರು ಯೆಹೋಶುವ ಕಾಲೇಬನವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶತ್ರುವಿನ ಭಾರವನ್ನು ಅವರಿಗೆ ವಿರೋಧವಾಗಿ ನುಂಗಿ ಹಾಕಲು ಬಳಸ್ತಾ ಇದ್ದಾರೆ. God was with Samson, and that's why we see Samson used the same day of great offering in order to kill all the worshippers who came into the temple of Dagon. ಸಂಸೋನನೊಂದಿಗೆ ದೇವರು ಇದ್ದ ಕಾರಣವಾಗಿ ಆ ಶ್ರೇಷ್ಠ ಮಹಾಯಜ್ಞವನ್ನು ಅರ್ಪಿಸುವಂತ ದಿನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದಾಗೋನನನ್ನು ಆರಾಧಿಸೋದಕ್ಕೋಸ್ಕರವಾಗಿ ಬಂದಿರುವಂತವರೆಲ್ಲರನ್ನು ಅಲ್ಲಿಯೇ ನೆಲಸಮಾಧಿ ಮಾಡ್ತಾ ಇದ್ದಾನೆ. The enemy had a sword against us. The enemy had a weight against us, and the enemy had a temple against us. ಶತ್ರು ನಮಗೆ ವಿರೋಧವಾಗಿ ಆಯುಧ ಹೊಂದಿದ್ದಾನೆ, ಖಡ್ಗ ಕತ್ತಿ ಹೊಂದಿದ್ದಾನೆ. ಶತ್ರು ನಮಗೆ ವಿರೋಧವಾಗಿ ಒಂದು ಭಾರ, ಒಂದು ತೂಕ ಹೊಂದಿದ್ದಾನೆ. ಶತ್ರು ನಮಗೆ ವಿರೋಧವಾಗಿ ಒಂದು ಆಲಯವನ್ನು ಹೊಂದಿದ್ದಾನೆ. And when the Lord Jesus died on the cross, ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿದಾಗ he took all these three out of the hands of the enemy. ಕರ್ತನು ಶತ್ರುವಿನ ಕೈಯಿಂದ ಈ ಎಲ್ಲಾ ಮೂರು ವಿಷಯಗಳನ್ನು ಕಸ್ಕೊಂಡ್ ಬಿಟ್ಟಿದ್ದಾನೆ. And he gave it into our hands. ಆತನು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ ಇವುಗಳನ್ನು. And he says, now go and overcome the enemy with these weapons. ಈಗ ಹೇಳ್ತಾ ಇದ್ದಾನೆ, ಹೋಗ್ರಿ ಈ ಆಯುಧಗಳನ್ನು ತೆಗೆದುಕೊಂಡು ಶತ್ರುವನ್ನು ಸೋಲಿಸ್ರಿ, ಆತನ ಮೇಲೆ ವಿಜಯವನ್ನು ಸಾಧಿಸ್ರಿ. Satan deceived the first man using the word of God. ಶೈತಾನನು ಮೊದಲನೆಯ ಮನುಷ್ಯನನ್ನು ದೇವರ ವಾಕ್ಯವನ್ನು ತಪ್ಪಾಗಿ ಬಳಸಿ ಮೋಸಗೊಳಿಸ್ತಾ ಇದ್ದಾನೆ. But today the Lord, because he died on the cross, gives us the same word of God as a sword in order to destroy the works of the enemy. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿ ನಮಗೆ ಅದೇ ವಾಕ್ಯವನ್ನು ಖಡ್ಗವಾಗಿ ಕತ್ತಿಯಾಗಿ ಕೊಟ್ಟಿದ್ದಾನೆ, ಶತ್ರುವನ್ನು ಶೈತಾನನನ್ನು ನಿರ್ಮೂಲಗೊಳಿಸಲು. The same word of God which he used to destroy you and me, today it has become a weapon in our hands that we can use to destroy all the strongholds of the enemy. ಯಾವ ದೇವರ ವಾಕ್ಯವನ್ನು ಬಳಸಿ ನಮಗೆ ಹಾಳು ಮಾಡಲು, ನಾಶ ಮಾಡಲು ಶೈತಾನನು ಬಳಸ್ತಾ ಇದ್ದನೋ ಅದೇ ದೇವರ ವಾಕ್ಯವನ್ನು
ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅವುಗಳನ್ನು ಬಳಸಿ ಶತ್ರುವಿನ ಶೈತಾನನ ಎಲ್ಲಾ ಬಲವಾದ ಕೋಟೆಗಳನ್ನು ಕೆಡವಿ ಹಾಕಲು, ನಿರ್ಮೂಲ ಮಾಡಲು. This word of God was against us. This word of God was dead against us in wrath, in anger and in judgment. ಈ ದೇವರ ವಾಕ್ಯ, ದೇವರ ಕೋಪ, ದೇವರ ಉಗ್ರತೆ, ದೇವರ ನ್ಯಾಯ ತೀರ್ಪಿನಲ್ಲಿ ನಮಗೆ ಬಹು ಬಹು ಕೆಟ್ಟವಾಗಿ, ಬಹು ಕಠೋರವಾಗಿ ವಿರೋಧಿಯಾಗಿತ್ತು. The Bible is never a friend to somebody whose sins have not been forgiven. ಯಾವ ವ್ಯಕ್ತಿಯ ಪಾಪಗಳು ಪರಿಹಾರವಾಗಿಲ್ಲವೋ ಆ ವ್ಯಕ್ತಿಗೆ ಬೈಬಲ್ ಒಂದು ಗೆಳೆಯನಲ್ಲ, ಮಿತ್ರನಲ್ಲ. But with the day the Lord Jesus died on the cross, immediately this wrath, this judgment, this anger, it became the very strength of a believer to fight against the devil. ಯಾವ ದಿನ, ಯಾವ ಕ್ಷಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿದರೋ ಆ ಕ್ಷಣವೇ ಈ ದೇವರ ಉಗ್ರ ಕೋಪ, ಈ ದೇವರ ನ್ಯಾಯ ತೀರ್ಪು, ಈ ದೇವರ ಸಿಟ್ಟು ಆ ಕ್ಷಣದಿಂದಲೇ ವಿಶ್ವಾಸಿಗೆ, ನಂಬಿಕೆ ಇಡುವಂತವನಿಗೆ ದೇವರ ಶಕ್ತಿ, ದೇವರ ಸ್ನೇಹಿತ, ದೇವರ ಗೆಳೆಯನಾಗ್ತಾ ಇದ್ದಾನೆ. And secondly we see, ಎರಡನೇದಾಗಿ ನಾವು ನೋಡ್ತೇವೆ, when the Lord Jesus died on the cross, ಯಾವಾಗ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿದರೋ He has placed the blessed Holy Spirit in us. ಆತನು ನಮ್ಮೊಳಗಡೆ ಆಶೀರ್ವದಿಸಲ್ಪಟ್ಟ ಪರಿಶುದ್ಧಾತ್ಮನನ್ನು ಇಟ್ಟಿದ್ದಾನೆ. And the Holy Spirit God is the omnipotence, the almighty power of God. ಈ ಪರಿಶುದ್ಧಾತ್ಮ ದೇವರಿಗೆ ಸರ್ವಭೌಮವುಳ್ಳ, ಸರ್ವಶಕ್ತಿಯುಳ್ಳಂತ ಅಧಿಕಾರ ಬಲ ಆತನಿಗಿದೆ. And today you and I have been made so strong. ಈ ದಿನ ನೀನು ನಾವು ಎಷ್ಟೊಂದಾಗಿ ಬಲವುಳ್ಳವರಾಗಿದ್ದೇವೆಂದರೆ, that Romans chapter 16 and verse 20 says, we will stamp the enemy with our own feet. ನೋಡ್ರಿ, ರೋಮ ಪತ್ರಿಕೆ 16-20 ವಚನದಲ್ಲಿ ಹೇಳ್ತೇವೆ, ನಾವು ಶೈತಾನನನ್ನು, ಶತ್ರುವನ್ನು ನಮ್ಮ ಸ್ವಂತ ಕಾಲುಗಳ ಕೆಳಗಡೆ, ಪಾದಗಳ ಕೆಳಗೆ ತುಳಿದು ಹಾಕುವೆವು ಅಂತ ಹೇಳ್ತಾ ಇದ್ದಾರೆ. Romans chapter 16 and verse 20, it says, the God of peace will soon crush Satan under your feet. ನೋಡ್ರಿ, ರೋಮ ಪತ್ರಿಕೆ 16-20 ವಚನದಲ್ಲಿ ನಾವು ನೋಡ್ತೇವೆ, ಶಾಂತಿದಾಯಕನಾದಂತ ದೇವರು ನಿಮ್ಮ ಕಾಲುಗಳ ಕೆಳಗೆ ಶೈತಾನನನ್ನು ತುಳಿಸಿ ಬಿಡುವನು. Oh, what a beautiful word. That means God has made you so heavy, so strong spiritually, that under your legs, under your feet, it is not even legs, it is just under your feet, under your 10 small feet spiritually, that Satan is over. ನೋಡ್ರಿ, ದೇವರು ನಿಮಗೆ ಎಷ್ಟೊಂದಾಗಿ ಬಲವುಳ್ಳವನಾಗಿ ಮಾಡಿದ್ದಾನೆ. ಆತ್ಮಿಕವಾಗಿ ನಿಮ್ಮ ಹತ್ರ ಎಷ್ಟು ಬಲ ಇದೆ ಅಂದ್ರೆ, ನಿಮ್ಮ ಪಾದಗಳ ಕೆಳಗಡೆ, ನಿಮ್ಮ ಆತ್ಮೀಯ ಪಾದಗಳ ಕೆಳಗಡೆ ಶೈತಾನನನ್ನು, ಶತ್ರುವನ್ನು ನಿಮ್ಮ ಕಾಲಲ್ಲ, ನಿಮ್ಮ ಪಾದಗಳ ಕೆಳಗಡೆ ಹಾಕಿ ತುಳಿಸ್ತಾ ಇದ್ದಾನೆ ಆತ. And if you want to kill a grasshopper, you need not put your whole leg upon him, even a small foot. When you keep your feet upon him, he is dead. ಒಂದ್ ವೇಳೆ ಈ ಚಿಕ್ಕ ಮಿಡತೆಯನ್ನು ನೀನು ಕೊಲ್ಲಬೇಕಂದ್ರೆ ನಿನ್ನ ಪರಿಪೂರ್ಣವಾದಂತಹ ಪಾದ ಇಡೋದಕ್ಕೆ ಅವಶ್ಯಕತೆ ಇಲ್ಲ. ನಿನ್ನ ಪಾದದ ಒಂದು ಸ್ವಲ್ಪ ಭಾಗ ಅದರ ಮೇಲೆ ಇಟ್ಟು ನೀನು ಒರೆಸ್ಬಿಟ್ರೆ ಅದು ಸತ್ತೋಗ್ತದೆ ಅಷ್ಟೇ. It is on the toes. It is just on the toes that you can kill a grasshopper. ನಿನ್ನ ಕಾಲುಗಳ ಬೆರಳುಗಳಿಂದಲೇ ಆ ಮಿಡತೆಯನ್ನು ನೀನು ಕೊಂದು ಹಾಕಬಹುದು, ಒರೆಸ್ಬಿಡಬಹುದು. Oh, how much weight of the Holy Spirit has the Lord given us spiritually. ಕರ್ತನಾದಂತ ದೇವರು ಪರಿಶುದ್ಧಾತ್ಮ ದೇವರ ಬಲ, ಶಕ್ತಿ ಆತ್ಮೀಯವಾಗಿ ನಿನಗೂ ನನಗೂ ಎಷ್ಟೊಂದಾಗಿ ಕೊಟ್ಟಿದ್ದಾನಲ್ಲ. Before your salvation you were like a grasshopper, but after your salvation Satan is like a grasshopper before your feet. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನೀನು ಒಂದು ಮಿಡತೆಯೋಪಾದಿಯಲ್ಲಿ ಜೀವಿಸ್ತಾ ಇದ್ದಿ. ರಕ್ಷಣೆ ಹೊಂದಿದ ನಂತರ ಶೈತಾನನು ನಿನ್ನ ಎದುರುಗಡೆ ಮಿಡತೆಯಂತೆ ಇದ್ದಾನೆ. Before salvation, ರಕ್ಷಣೆಗಿಂತ ಮುಂಚೆ he tried to destroy us by offering our bodies as sacrifices for
evil things and wicked things. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಮ್ಮ ಶರೀರಗಳನ್ನು ಕೆಟ್ಟ ವಿಷಯಗಳಿಗಾಗಿ, ದುಷ್ಟ ಚಟಗಳಿಗಾಗಿ ಅರ್ಪಿಸಲು, ಬಳಸಿಕೊಳ್ಳಲು ಶೈತಾನನು ಹಾಳು ಮಾಡುತ್ತಾ ಇದ್ದನು. But the Lord Jesus says, ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾರೆ, the moment we are born again, ನಾವು ರಕ್ಷಣೆ ಹೊಂದಿದ ತಿರುಗಿ ಜನ್ಮ ಹೊಂದಿದ ತಕ್ಷಣವೇ the Lord is building a very beautiful temple, a very beautiful dwelling place with our bodies. ಕರ್ತನು ಅತಿ ಸುಂದರವಾದಂತ ಆಲಯ, ಪವಿತ್ರ ಆಲಯ ನಮ್ಮ ಶರೀರದಲ್ಲಿ, ನಮ್ಮ ಶರೀರದ ಮೇಲೆ ಆತನು ಕಟ್ಟುತ್ತಾ ಇದ್ದಾನೆ, ನಿರ್ಮಿಸ್ತಾ ಇದ್ದಾನೆ. And you know what he says? ಆತ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? He says in Matthew chapter 16 and verse 20, ಮತ್ತಾಯ ಸುವಾರ್ತೆ 16ನೇ ವಚನದಲ್ಲಿ ಆ ಮಾತಿರ್ತದೆ, I will build my church and the gates of hell shall not prevail against it. ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲಗಳು, ಪಾತಾಳ ಲೋಕದ ದ್ವಾರಗಳು ಅದನ್ನು ಮುಚ್ಚಲಾರವು. The word of God that Satan used to destroy you and me, ದೇವರ ವಾಕ್ಯ ಶೈತಾನನು ಅವುಗಳನ್ನು ಬಳಸಿ ನಿನ್ನನ್ನು ನನ್ನನ್ನು ನಾಶ ಮಾಡಲು, ಹಾಳು ಮಾಡಲು ಉಪಯೋಗಿಸ್ತಾ ಇದ್ದನು. when Jesus died on the cross, ಯಾವಾಗ ಯೇಸು ಶಿಲುಬೆ ಮೇಲೆ ಮರಣ ಹೊಂದಿದನೋ, he gave the same word of God as a sword in your hands, where you can completely destroy and annihilate the enemy. ಆ ದೇವರ ವಾಕ್ಯಗಳನ್ನೇ ನಿನ್ನ ಕೈಗಳಲ್ಲಿ ಖಡ್ಗದಂತೆ, ಕತ್ತಿಯಂತೆ ಕೊಟ್ಟು ಶತ್ರು ಶೈತಾನನನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಲು, ನಾಶ ಮಾಡಲು, ಬಳಸಲು ಆತನು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. There was a day when we were like grasshoppers before the enemy. ಒಂದು ದಿನಗಳಿದ್ದವು, ಕೆಲವು ದಿನಗಳು ಇದ್ದವು, ಶೈತಾನನ ಎದುರುಗಡೆ ನಾವು ಮಿಡತೆಗಳಂತೆ ಇದ್ದೆವು. But at the cross, when your Savior met you, the Holy Spirit God gave you so much weight that your feet are enough to crush the enemy. ಆದರೆ ಆ ಶಿಲುಬೆ ಮೇಲೆ ನಿನ್ನ ರಕ್ಷಕನು ಆ ಶಿಲುಬೆಯನ್ನು ಭೇಟಿಯಾದಾಗ, ಶಿಲುಬೆ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಂಡಾಗ, ಪವಿತ್ರಾತ್ಮ ದೇವರ ಮೂಲಕವಾಗಿ ನಿನಗೆ ಎಷ್ಟೊಂದಾಗಿ ತೂಕ ಭಾರ ಕೊಟ್ಟಿದ್ದಾನೆ, ನೀನು ಶೈತಾನನನ್ನು ಮಿಡತೆಯಂತೆ ಒರೆಸಿಬಿಡಬಹುದು. There was a time when Satan was using this same body, this same organs as instruments to destroy you. ಒಂದು ದಿನಗಳಿದ್ದವು, ಇದೇ ಶರೀರವನ್ನು, ಇದೇ ಶರೀರದ ಅಂಗಗಳನ್ನು ಶೈತಾನನು ಬಳಸಿ ಉಪಯೋಗಿಸಿಕೊಂಡು ನಿನ್ನನ್ನು ಹಾಳು ಮಾಡಲು, ನಿನಗೆ ನಷ್ಟ ತರಲು ಬಳಸ್ತಾ ಇದ್ದನು, ಉಪಯೋಗಿಸಿಕೊಳ್ತಾ ಇದ್ದನು. But today we see that the Lord Jesus is building his church with your physical and spiritual body. ಆದರೆ ಈ ದಿನ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತರು ಅದೇ ಶರೀರದ ಮೇಲೆ ಭೌತಿಕವಾದಂತ, ಆತ್ಮಿಕವಾದಂತ ತನ್ನ ಪವಿತ್ರವಾದಂತ ನಿವಾಸ ಸ್ಥಾನ ನಿರ್ಮಿಸ್ತಾ ಇದ್ದಾನೆ. And even the gates of hell cannot stand against the power of the temple that the Lord is building. ಕರ್ತನು ನಿರ್ಮಿಸ್ತಾ ಇರುವಂತ ಆ ಆಲಯದ ಎದುರುಗಡೆ ಪಾತಾಳ ಲೋಕದ ದ್ವಾರಗಳು ಕೂಡ ನಿಲ್ಲಲಾರವು. The word of God became our weapon. ದೇವರ ವಾಕ್ಯ ನಮ್ಮ ಆಯುಧವಾಗಿದೆ. The Spirit of God gave us eternal, extraordinary weight. ಪರಿಶುದ್ಧಾತ್ಮ ದೇವರು, ದೇವರ ಪರಿಶುದ್ಧಾತ್ಮ ದೇವರು ನಮಗೆ ನಿತ್ಯವಾದಂತ, ಅತ್ಯಧಿಕವಾದಂತ, ಅಸಾಧಾರಣವಾದಂತ ಬಲ, ಭಾರ, ತೂಕ ಕೊಟ್ಟಿದ್ದಾನೆ. The church of God is an indestructible body. ದೇವರ ಸಭೆ ಎನ್ನುವಂಥದ್ದು ನಾಶವಾಗಲಾರದಂತ ಶರೀರವಾಗಿದೆ, ದೇಹವಾಗಿದೆ. All this happened because the Lord Jesus died on the cross just to make you who are a victim more than a conqueror. ಇವೆಲ್ಲವೂ ಯಾವ ರೀತಿಯಾಗಿ ಸಂಭವಿಸಿವೆ, ಯಾತಕ್ಕಾಗಿ ಸಂಭವಿಸಿವೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಂಡು ಈ ಪರಿಸ್ಥಿತಿಗೆ, ಈ ಎಲ್ಲಾ ಪರಿಸ್ಥಿತಿಗೆ ಒಳಗಾಗಿರುವಂತ ದೀನ ಸ್ಥಿತಿಯಲ್ಲಿರುವಂತ ನಿನ್ನನ್ನು ವಿಜಯವಂತನನ್ನಾಗಿ ಮಾಡಲು ಇವೆಲ್ಲವುಗಳು ಆತನು ಮಾಡ್ತಾ ಇದ್ದಾನೆ.
Today we have power to hurt the enemy, to stamp the enemy, and to destroy the enemy. ಈ ದಿನ ಶತ್ರುವನ್ನು ನಾಶ ಮಾಡಲು, ಒರೆಸಿ ಬಿಡಲು, ತುಳಿದು ಹಾಕಲು, ನಾಶ ಮಾಡಿಬಿಡಲು ನಮಗೆ ಬಲ ಶಕ್ತಿ ಉಂಟು. It is not our strength. ಇದು ನಮ್ಮ ಸ್ವಂತ ಶಕ್ತಿ ಅಲ್ಲ. It is just because the Lord Jesus died on the cross for you and for me. He was buried and he rose again victoriously, and he gave this power into our hands. ಇದೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತರು ನಿನಗೋಸ್ಕರ ನನಗೋಸ್ಕರವಾಗಿ ಆ ಕಲ್ವರಿ ಶಿಲುಬೆ ಮೇಲೆ ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ತಿರುಗಿ ಜೀವದಿಂದ ಎದ್ದಿದ್ದಕ್ಕಾಗಿ ಆ ಶಕ್ತಿ ಬಲ ನಿನ್ನಲ್ಲಿ ನನ್ನಲ್ಲಿ ಆತನು ಅನುಗ್ರಹಿಸಿದ್ದಾನೆ. What can I give in return, O Lord, for what you have done? ಕರ್ತನೇ, ನೀನು ಮಾಡಿರುವಂತದ್ದಕ್ಕೆ ಬದಲಾಗಿ ನಾನು ಏನು ಕೊಡಲಿಯಪ್ಪ? Here I give my worship. ಇಗೋ ನನ್ನ ಆರಾಧನೆಯನ್ನು ನಿನಗೆ ಸಮರ್ಪಿಸ್ತೇನೆ. We'll take some time, and as a family, one after another, we'll worship the Lord for all the threefold victories that the Lord has given us. ನಾವು ನಮ್ಮ ಮನೆಗಳಲ್ಲಿ, ಸ್ವಂತ ಮನೆಗಳಲ್ಲಿ ಸಮಯಗಳನ್ನು ತೆಗೆದುಕೊಂಡು ಈ ಮೂರಂತಸ್ತಿನ ವಿಜಯಕ್ಕೋಸ್ಕರವಾಗಿ ನಾವು ಕರ್ತನನ್ನು ನಾವು ಕುಟುಂಬಗಳಲ್ಲಿ ಸೇರಿ ಸಮಯ ತೆಗೆದುಕೊಂಡು ಆರಾಧನೆ ಮಾಡೋಣ. Let us pray. ಪ್ರಾರ್ಥನೆ ಮಾಡೋಣ. Gracious, loving, living Heavenly Father, ಕೃಪೆಯುಳ್ಳ, ದಯೆಯುಳ್ಳ, ಪ್ರೀತಿಯುಳ್ಳ, ಜೀವವುಳ್ಳಂತ ಪರಲೋಕದ ತಂದೆ, we worship you through the person and the work of the Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವ, ಕರ್ತನಾದ ಯೇಸು ಕ್ರಿಸ್ತರ ಶಿಲುಬೆಯ ಕಾರ್ಯದ ನಿಮಿತ್ತವಾಗಿ ನಮಗೆ ಆರಾಧಿಸ್ತೇವೆ. We worship you for having given yourself completely on the cross for our sake. ಕಲ್ವರಿ ಶಿಲುಬೆ ಮೇಲೆ ನಮಗೋಸ್ಕರವಾಗಿ ನೀನು ಸಂಪೂರ್ಣವಾಗಿ ನಿನ್ನನ್ನು ನೀನು ಒಪ್ಪಿಸಿ ಕೊಟ್ಟದಕ್ಕಾಗಿ ನನಗೆ ಆರಾಧಿಸ್ತೇವೆ ತಂದೆ. Thank you for giving us the word of God as the most powerful destructive weapon against the enemy. ಓ ತಂದೆ, ಕೊಟ್ಟಿರುವಂತ ದೇವರ ವಾಕ್ಯ ಎಂಬ ಆಯುಧಕ್ಕಾಗಿ ಸ್ತೋತ್ರ. ಅದು ಬಲವುಳ್ಳಂತದ್ದು, ಬಹು ಚೂಪಾಗಿ ಶತ್ರುವನ್ನು ನಾಶ ಮಾಡುವಂತ ಆಯುಧ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Thank you for the eternal weight of the Holy Spirit through whom we can stamp the enemy. ಓ ತಂದೆ, ಪರಿಶುದ್ಧಾತ್ಮ ದೇವರ ಆ ನಿತ್ಯವಾದಂತ ಬಲ, ಭಾರ, ತೂಕಕ್ಕಾಗಿ ಸ್ತೋತ್ರ. ಅದರ ನಿಮಿತ್ತವಾಗಿ ಶತ್ರುವನ್ನು ನಾವು ಸಂಪೂರ್ಣವಾಗಿ ತುಳಿದು ಹೊರಸಾಕ್ಬಹುದು. Thank you for the building of the church that can never be destructed. ಕರ್ತನೆ, ದೇವರ ಸಭೆಯ ಆ ಕಟ್ಟಡಕ್ಕಾಗಿ ಸ್ತೋತ್ರ. ಅದು ಎಂದಿಗೂ ನಾಶವಾಗಲಾರದಂತ ಆ ಕಟ್ಟಡ ನಮಗೆ ಕೊಟ್ಟಿದ್ದಕ್ಕಾಗಿ ನನಗೆ ಕೃತಜ್ಞತೆಗಳು. Thank you for your death and for your awesome powerful resurrection. ತಂದೆ, ನಿನ್ನ ಮರಣಕ್ಕಾಗಿ ಕೃತಜ್ಞತೆಗಳು. ಅದ್ಭುತವಾದಂತ ಆ ಪುನರುತ್ಥಾನ ಶಕ್ತಿಗಾಗಿ ನನಗೆ ಸ್ತೋತ್ರಗಳು ತಂದೆ. Bless the word that has been sown. ಬಿತ್ತಲ್ಪಟ್ಟಂತ ವಾಕ್ಯವನ್ನು ಆಶೀರ್ವದಿಸಿರಿ. Bless our time of worship. ನಮ್ಮ ಆರಾಧನೆಯ ಸಮಯವನ್ನು ಆಶೀರ್ವದಿಸಿರಿ. This we pray with thanksgiving in the highly exalted name of our Lord and Savior Jesus Christ. ಪ್ರಾರ್ಥನೆಯನ್ನು ನಮ್ಮ ಕರ್ತನು, ಒಡೆಯನು, ರಕ್ಷಕನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಸಮರ್ಪಿಸ್ತಾ ಇದ್ದೇವೆ ತಂದೆ. Amen. ಆಮೆನ್. After worship, you can again watch the table message. ಆರಾಧನೆಯ ನಂತರ ನೀವು ಮೇಜಿನ ಸಂದೇಶವನ್ನು ಕೂಡ ನೋಡಬಹುದು.